ನೆಕ್ಸ್ಟ್ ಏನ್ ಹೇಳ್ತಾರೆ, -6/11 ಇಂದ ಈ ಕೆಳಗಿನ ಸಂಖ್ಯೆಯನ್ನು ಕಳೆದಾಗ 8/9 ಸಿಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು? ಓಕೆ, ಒಂದು ನಂಬರ್ ಇದೆ, ಆ ನಂಬರ್ ಅನ್ನ ಓಕೆ ಅರ್ಥ ಮಾಡ್ಕೊಳ್ಳಿ. ದ ನಂಬರ್ ಇಸ್ ಟು ಬಿ ಸಬ್ಟ್ರಾಕ್ಟೆಡ್ ಓಕೆ ಫ್ರಮ್ ವಾಟ್ -6/11 ಟು ಗೆಟ್ 8/9. ಅಂದ್ರೆ ಒಂದ್ ನಂಬರ್ ಅನ್ನ you have to subtract from -6/11. After subtracting you will get the answer as 8/9. ಹಾಗಾದ್ರೆ ಆ ನಂಬರ್ ಯಾವುದು? ಓಕೆ, ಸೊ -6/11 ರಿಂದ ಯಾವ ಸಂಖ್ಯೆಯನ್ನ ಕಳೆದಾಗ 8/9 ಸಿಗುತ್ತೆ. ಸೊ ಅದ್ ಯಾವ್ದೋ ನಂಬರ್ ಅನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಯು ಆರ್ ಸಬ್ಟ್ರಾಕ್ಟಿಂಗ್ x from -6/11. okay, so how will you write the expression? 6/11 minus 6. You are subtracting x from ಅಂದ್ರೆ x from ಅಂದ್ರೆ 6/11 ಇಂದ. ಓಕೆ, ಏನ್ ಹೇಳ್ತಾ ಇದ್ದಾರೆ? This is equals to 8/9. So you can see that you are getting one expression here. ಎರಡು ಕಡೆ fractions ಇದೆ. ಸೊ ನಾವ್ ಏನ್ ಮಾಡೋಣ, ನಮ್ಗೆ ಬೇಕಾಗಿರೋದು ಎಕ್ಸ್ ಮಾತ್ರ, ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಮಾತ್ರ ಇಲ್ಲಿಡೋಣ, ಈ ನಂಬರ್ ಅನ್ನ ಆ ಕಡೆ ಹಾಕೋಣ. ಸೊ -x ಹಂಗೆ ಉಳಿತು, 8/9 ಹಂಗೆ ಉಳಿತು, -6/11 ವಿಲ್ ಬಿಕಮ್ +6/11. ಕರೆಕ್ಟ್ ಅಲ್ವಾ? ಈಗ ನೀವು 9 ಮತ್ತೆ 11 LCM ತೆಗೆದ್ರೆ ಬೋತ್ ಆರ್ ಪ್ರೈಮ್ ನಂಬರ್ಸ್. ಸೊ ನಿಮ್ಗೆ 99 ಸಿಗುತ್ತೆ, ಹೌದಾ? ಸೊ ಇಲ್ಲಿ ಎಷ್ಟಾಗುತ್ತೆ? -x equals to, so the LCM will be 99. So this is 9 into 11, 11 into 9. Now 8 into 11 is 88 and here I'll get 54. ಸರಿನಾ? ಸೊ ಇವಾಗ ಇದೆಷ್ಟು ಸಿಗುತ್ತೆ ನನಗೆ? -x equals to, so this is 12 and this is 142 divided by 99. ನಮ್ಗೆ ಬೇಕಾಗಿರೋದು x, ಆದ್ರೆ ಇಲ್ಲೇನಿದೆ -x. ಸೊ ಇಫ್ ಐ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ನೆಗೆಟಿವ್ ಸೈನ್, ಓಕೆ, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಆಮೇಲೆ ಇದು ಮೈನಸ್ ಆಗುತ್ತೆ, ಕರೆಕ್ಟಾ? ಸೊ ವ್ಯಾಲ್ಯೂ ಆಫ್ x ಎಷ್ಟು ಬಂತು? -142 divided by 99. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ. ಅಂದ್ರೆ ಈ ಒಂದು ನಂಬರ್ ಅನ್ನ -6/11 ಇಂದ ಕಳೆದಾಗ ಆನ್ಸರ್ ವಾಸ್ 8/9. Yes? Yes. Okay, fine.